ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅದ್ವಿತ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಆಸ್ಟ್ರೇಲಿಯಾದಲ್ಲಿ ಹೇಗೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪೇರ್ ಆಗ್ತೀವಿ ಅಂತ ಸ್ವಲ್ಪ ತೋರಿಸ್ತೀನಿ, ಆಯಿತಾ? ಆದ್ಯ ತುಂಬ ಅಳ್ತದಳು ಇವತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಅವಳನ್ನ ಇಟ್ಕೊಂಡೇ ನಾನು ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೋಳಿಗೆ ಮಾಡೋಕ್ಕೆ ನೀರಿಟ್ಟಿದ್ದೀನಿ. ಒಂದು 3 ಪಾವಿಂದು ಹೋಳಿಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಳು ಬಿಡಬೇಕಲ್ಲ, ಹೈಚಿನ ಕೂರಿಸ್ದೆ, ಬಿಸ್ಕೆಟ್ ಕೊಟ್ಬಿಟ್ಟು ಕಿರ್ಚ್ಕೊಂತದಾಳೆ. ಗ್ಯಾಸ್ ಮುಂದೆ ನೀನು ಏನು ಮಾಡಬೇಕು? ಏನು ಮಾಡಬೇಕು? ಹೋಳಿಗೆ ಮಾಡೋಣ ಇಬ್ರು. ನೀರು ಕಾಯಕ್ಕಿಟ್ಟಿದ್ದೀನಿ. ಸೊ ನೀರು ಕಾದ್ಮೇಲೆ ಬೇಳೆ ಹಾಕ್ಬಿಟ್ಟು ಕಾಯಿ ಹಲ್ಲ ಹಾಕಿ ಮಿಕ್ಸಿ ರುಬ್ಬಿಟ್ಟು, ಗೊತ್ತಲ್ಲ ನಿಮ್ಗೆ ಮಾಮೂಲಿ ಮಾಡ್ತಿರಲ್ಲ ಹೋಳಿಗೆ, ಅದೇ ಥರ ಮಾಡ್ತೀನಿ ನಾನು. ನಮ್ಮ ಅತ್ತೆ ಚೆನ್ನಾಗಿ ಮಾಡ್ತಾರೆ ಹೋಳಿಗೆ. ಹರ್ಷ ಅವ್ರ ಅಮ್ಮ ಚೆನ್ನಾಗಿ ಮಾಡ್ತಾರೆ. ಅವ್ರ ಫೇವ್ರೆಟ್ ಹೋಳಿಗೆ. ಮಾಡೋಣ ಹೋಳಿಗೆ ಮಾಡ್ಕೊಳ್ಳಿ ಎಲ್ಲ. ಬನ್ನಿ ನಮ್ಮ ಮನೆಗೆ ಹಬ್ಬಕ್ಕೆ ಬನ್ನಿ ಅಂತ ಕರಿ, ಎಲ್ಲರಿಗೂ ಕರಿ. ಬನ್ನಿ ನಮ್ಮ ಮನೆ ಹಬ್ಬಕ್ಕೆ. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಮಾಡ್ತಾ ಇದ್ದೀವಿ. ಆಸ್ಟ್ರೇಲಿಯಾದಲ್ಲಿ ವರಮಹಾಲಕ್ಷ್ಮಿ ಮಾಡ್ತಿದ್ದೀವಿ. ಲಾಸ್ಟ್ ಇಯರ್ ಹೊಟ್ಟೆ ಒಳಗಡೆ ಇದ್ದೆ, ಹೊಟ್ಟೆ ಒಳಗಡೆ ಇದ್ದೆ, ಬೆಂಗಳೂರಲ್ಲಿ ಮಾಡಿದ್ವಿ. ಈ ಸಲ ಆಚೆ ಬಂದಿದ್ದೀನಿ ನಾನು. ಓಹೋ, ಆಕಳಿಸ್ತಾ ಇದ್ದಾಳೆ ಪುಟ್ಗೌರಿ ನೀನು. ಪುಟ್ಟು ಬಾಯಲ್ಲಿ ಎಲ್ಲಿ ಪಟ್ಟು ಬಾಯಿ ಹ್ಯಾಪಿ. ಅವ್ರ ಅಪ್ಪನ ಜೊತೆ ಹೋಗ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನ್ ಬೇಕೋ ತಗೊಬಂದಿದ್ದಾರೆ ಇಬ್ರು ಹೋಗಿ. ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದೆ. ಸೊ ಮನೆ ಫುಲ್ ಕ್ಲೀನ್ ಆಗಿದೆ. ಹಬ್ಬಕ್ಕೆ ಏನು ನಾನ್ ವೆಜ್ ಮಾಡ್ತಾ ಇಲ್ಲ ಹಬ್ಬ ಮುಗಿಯೋ ತನಕ. ಸೊ ಅದಕ್ಕೆ ಮಡಿಯಾಗಿ ಹೋಳಿಗೆ ಮಾಡಿ ಹೂರ್ಣ ಮಾಡಿ ಇಡ್ತೀನಿ. ಸೊ ಹಬ್ಬದಿಂದ ದಿನ ಇದು ಹಿಟ್ಟು ಕಲಿಸ್ಬಿಟ್ಟು ಸ್ವಲ್ಪ ತಟ್ಕೊತೀನಿ. ಕೊಡ್ಬಳೆ ಮಾಡೋಣ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ಇನ್ನೂ ಅಂದ್ಕೊಂಡಿದ್ದೀನಿ. ಮಾಡೋಕ್ಕಾಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ಸ್ವಲ್ಪ ಅಡುಗೆ ಮಾಡ್ಕೊಂಡ್ರೆ ಹೆಚ್ಚು. ಅವಳು ಕೈ ಬಿಡೋ ಹಿಂಗೆ ಇರ್ಬೇಕು ಅವಳಿಗೆ. ಇಲ್ಲ ಅಂದ್ರೆ ಅಲ್ಲಿ ಇಲ್ಲಿ ಎಳಿತಾಳೆ. ಬನ್ನಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ಕೊಂಬರೋಣ. ತರಕಾರಿ, ಹಣ್ಣು ಎಲ್ಲ ಏನೇನು ಸಿಗುತ್ತೆ ನೋಡೋಣ. ಸೊ ತರಕಾರಿ ಮತ್ತು ಹಣ್ಣುಗಳು ತೊಗೊಳ್ಳೋಣ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ವರ್ಕ್ ಮುಗಿಸ್ಕೊಂಡು ಬಂದಿದ್ದೆ, ಶಾಪಿಂಗ್ ಹೋದ್ವಿ. ಸೊ ಮಾವಿನ ಹಣ್ಣು ಹೋದ ತಕ್ಷಣ ಮಾವಿನ ಹಣ್ಣು ಕಾಣಿಸ್ಬಿಡ್ತಾ ವಾವ್ ಅಂತ ಹೇಳ್ಬಿಟ್ಟು ಸ್ಮೆಲ್ ನೋಡಿದೆ ಫಸ್ಟು. ಯಾಕೆಂದರೆ ಇಲ್ಲಿ ಮಾವಿನ ಹಣ್ಣು ಒಂಚೂರು ಟೇಸ್ಟ್ ಇರೋಲ್ಲ, ಆಯಿತಾ? ಡಬ್ಬ ಥರ ಇರುತ್ತೆ, ಸಪ್ಪೆ ಅಂದರೆ ಸಪ್ಪೆ. ಸೊ ಅದಕ್ಕೆ ಫಸ್ಟ್ ಮಾವಿನ ಹಣ್ಣು ನೋಡಿದೆ ಯಾವ್ದು ಚೆನ್ನಾಗಿತ್ತು ಅಂತ ಸ್ವಲ್ಪ ಮಾವಿನ ಹಣ್ಣು ತೊಗೊಂಡೆ. ಹಾಗೆ ಮುಂದೆ ಬಂದರೆ ಎಲ್ಲ ಥರ ಹಣ್ಣುಗಳು ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು, ತುಂಬ ಫ್ರೆಶ್ ಆಗಿತ್ತು. ಪೇರು, ಪೀಚು ಮತ್ತು ಪ್ಲಮ್ಮು, ನೆಕ್ಟರ್ ಫ್ರೂಟು. ಸೊ ಚೆನ್ನಾಗಿತ್ತು. ಒಂದು ಸ್ವಲ್ಪ ಆ್ಯಪಲ್ ತೊಗೊಳ್ಳೋಣ. ರೆಡ್ ಆ್ಯಪಲ್ ಬೇಕು. ರೆಡ್ ಆ್ಯಪಲ್ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ರೆಡ್ ಆ್ಯಪಲ್ ತೊಗೊತಿದ್ದೀನಿ. ಸೊ 1 kg ರೆಡ್ ಆ್ಯಪಲ್ಗೆ $4.99 ಅಂತ ಹಾಕಿದ್ದಾರೆ. ಸೊ ಇಂಡಿಯನ್ ರುಪೀಸಲ್ಲಿ ಎಷ್ಟಾಗುತ್ತೆ ಅಂತ ನೀವೇ ಲೆಕ್ಕ ಹಾಕಿ ನನಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಸೊ ಸ್ವಲ್ಪ ಆ್ಯಪಲ್ಸ್ ತೊಗೊಂಡು ಸಕ್ಕಸ್ಬಿಟ್ರೆ, ಆ್ಯಪಲ್ಸಲ್ಲೂ ತುಂಬ ವೆರೈಟಿ ಆ್ಯಪಲ್ಸ್ ಇದೆ. ಗ್ರೀನ್ ಆ್ಯಪಲು, ರೆಡ್ ಆ್ಯಪಲಲ್ಲೇ 2-3 ಥರ ಆ್ಯಪಲ್ ಸಿಗುತ್ತೆ. ಸೊ ಯೂಶ್ವಲಿ ನಾವು ಇದನ್ನು ಪ್ರಿಫರ್ ಮಾಡ್ತೀವಿ, ಸ್ವೀಟಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಬನಾನಾ ತೊಗೊಳ್ಳೋಣ ಅಂತ ಬಂದೆ. ಈ ಕಡೆ ಸೈಡ್ ಬಂದರೆ ತೀರಾ ದೊಡ್ಡ ಬನಾನ, ಅದು ಒಂದೂ ತಿನ್ನೋಕ್ಕಾಗಲ್ಲ, ಒಂದು ಫುಲ್ ತಿನ್ನೋಕ್ಕೆ ಆಗಲ್ಲ, ನಮಗೆ ಆಗಲ್ಲ. ಸೊ ಅದಕ್ಕೆ ಇಷ್ಟು ದೊಡ್ಡದು ಬೇಡ ಅಂತ ಹೇಳ್ಬಿಟ್ಟು ಆ ಕಡೆ ಚಿಕ್ಕದಿರೋ ಬನಾನಾ ತೊಗೊಂಡೆ. ಸ್ವಲ್ಪ ಹಣ್ಣಾಗಿರೋದೇ ತೊಗೊಂಡೆ, ಏಕೆಂದರೆ ಈಗ ಚಳಿಗಾಲ ಅಲ್ವಾ, ಬೇಗ ಏನು ಹಣ್ಣಾಗಲ್ಲ. ಕಾಯಿರೋದೇನು ತೊಗೊಳ್ಳೋದೇನು ಬೇಡ. ಸಮ್ಮರ್ ಇದ್ದರೆ ಬೇಗ ಹಣ್ಣಾಗ್ಬಿಡುತ್ತೆ. ಸೊ ನನ್ನ ಮಗ ಬಿಡಬೇಕಾ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡೋಕ್ಕೆ ಬಂದಿಯಾನೆ. ಆದ್ಯನೂ ಅವರಪ್ಪನೂ ಕಾರಲ್ಲಿದ್ದಾರೆ. ಸೊ ಆದ್ಯ ಮನ್ಕೊಂಡಿದ್ದಾಳೆ ಕಾರಲ್ಲಿ, ಅದಕ್ಕೆ ಅವರಪ್ಪ ಅವಳು ಕಾಯ್ಕೊಂಡು ಕೂತಿದ್ದಾರೆ. ನಾನು ಅದ್ವಿತ್ ಮುಂಚೆ ಬಂದ್ಬಿಟ್ಟು ಎಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದ. ಅವ್ನು ಹೆಲ್ಪ್ ಮಾಡ್ತೀಯ ನನಗೆ. ಸೊ ಹಂಗೆ ಮುಂದೆ ಬಂದರೆ ಮೇನ್ ಬೇಕಾಗಿದ್ದೆ ನನಗೆ ತೆಂಗಿನಕಾಯಿ. ಕಳ್ಸೋಕ್ಕೆ ತೆಂಗಿನಕಾಯಿ ಬೇಕಿತ್ತು. ಈ ತೆಂಗಿನಕಾಯಿ ಸೈಜ್ ನೋಡ್ಬಿಟ್ಟು ನಾನು ಸುಸ್ತಾಗ್ಬಿಟ್ಟೆ. ಏನು 1 kg ಇದೆಯಲ್ಲಮ್ಮ ಒಂದು ತೆಂಗಿನಕಾಯಿಗೆ $3.99. $3.99 ಇಂಟು ಇಂಡಿಯನ್ ರುಪೀಸ್ ಮಾಡ್ಕೊಂಡು ನನಗೆ ಕಮೆಂಟ್ ಮಾಡಿ ಹೇಳಿ ಎಷ್ಟು ಒಂದು ತೆಂಗಿನಕಾಯಿ ಅಂತ. ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಾನು ಎಷ್ಟು ಒಂದು ತೆಂಗಿನಕಾಯಿಗೆ ಆಸ್ಟ್ರೇಲಿಯಾದಲ್ಲಿ ಅಂತ. ಆ ಸೈಜ್ ಅಪ್ಪ ಸಕ್ಕದಾಗಿತ್ತು ಸೈಜು. ಹೆಂಗೆ ಎಲ್ಲ ಒಂದೇ ಥರ ಇತ್ತೈತಾ. ಜುಟ್ಟು ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡಿ ಇಟ್ಟಿದ್ದಾರೆ. ಸೊ ಕಾಯಿ ಏನೋ ತೊಗೊಂಡ್ವಿ, ಆದರೆ ಇದನ್ನ ಹೊಡೆದ್ಬಿಟ್ಟು ತುರ್ಕೊಳ್ಳೋದು ಹೆಂಗೆ. ಸೊ ಅದಕ್ಕೆ ನಾವು ಯೂಶ್ವಲಿ ಗ್ರೇಟೆಡ್ ಕೊಕೊನಟ್ ತೊಗೊತೀವಿ. ಈ ಪೂಜೆಗೆ ಇದು ಚೆನ್ನಾಗಿದೆ ಸೈಜು ಅಂತ ಹೇಳ್ಬಿಟ್ಟು ಕಾಯಿ ತೊಗೊಂಡೆ.
ಸೊ ಆಮೇಲೆ ಒಂದು ಸ್ವಲ್ಪ ಪೇರೆಲ್ಲ ತೊಗೊಳ್ಳೋಣ, ಚೆನ್ನಾಗಿರೋದು ನೋಡ್ಬಿಟ್ಟು ಪೇರ್ಸ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ಪೇರ್ ತೊಗೊತಾ ಇದ್ದೀವಿ. ಇವನು ಬೇಗ ಬೇಗ ಶಾಪಿಂಗ್ ಮಾಡೋಕ್ಕೆ ಬಿಡೋಲ್ಲ, ಆಯ್ತಾ, ತಲೆ ತಿಂತಾನೆ ಹಾಗೆ. ನಾನು ಮಾಡ್ತೀನಿ, ನಾನು ಇಡ್ತೀನಿ ಅಂತ 1 ಗಂಟೆ ಮಾಡ್ತಾನೆ. ನಾನು ಅದಕ್ಕೆ ನನಗೆ ಸಿಟ್ಟು ಬರ್ತಾಯಿತ್ತು, ಬಿಡೋ ಟೈಮ್ ಆಗೋ. ಅದ್ವಿತ್ಗೆ ಆರೆಂಜ್ ಅಂದರೆ ತುಂಬ ಫೇವ್ರೆಟ್ ಆಯಿತಾ. ಆರೆಂಜ್ ನಮ್ಮನೇಲಿ ಕೆ ಜಿಗಟ್ಟಲೆ ತರ್ತೀವಿ ಆಯಿತಾ. ಇನ್ನೊಂದು ಚಿಕ್ಕದು ಬರುತ್ತೆ ಮ್ಯಾಂಡೂರಿನ್ ಆರೆಂಜ್, ಅದಂತೂ ಸೂಪರಾಗಿರುತ್ತೆ ಆಯಿತಾ. ಚಿಕ್ಕದು ಚೆನ್ನಾಗಿರುತ್ತೆ. ಇದು ಇಷ್ಟಪಡ್ತಾನೆ, ಅದು ಇಷ್ಟಪಡ್ತಾನೆ. ಸೊ ಅದು ತಂದು ಸಾಕಾಗೋಗುತ್ತೆ. ಒಂದೇ ದಿವಸಕ್ಕೆ ಖಾಲಿ 1 kg ಆರೆಂಜ್ ಖಾಲಿ ಮಾಡಿಬಿಡ್ತಾನೆ ಬೇಕಾರೆ. ಸೊ ಅದಕ್ಕೆ ಒಂದು ದೊಡ್ಡ 3-4 kg ಆರೆಂಜ್ ತೊಗೊತಾ ಇದ್ದೆ. ಅದು ಹೆಂಗಿರುತ್ತೆ ಗೊತ್ತಾ, ಸೈಜ್ ಒಳ್ಳೆ ತೆಂಗಿನಕಾಯಿ ಸೈಜ್ ಇರುತ್ತೆ ಆರೆಂಜ್ ಅಂತ ಕಟ್ ಮಾಡ್ಕೊಂಡು ತಿನ್ನೋದು. ಸೊ ಟೊಮೆಟೊ ಇಟ್ಟಿದ್ದಾರೆ, ಟೊಮೆಟೊ ಖಾಲಿ ಆಗಿತ್ತು, ಸ್ವಲ್ಪ ಟೊಮೆಟೊ ತೊಗೊಂಡೆ. ಆಮೇಲೆ ಸ್ವಲ್ಪ ಕುಕ್ಕುಂಬರ್ ತೊಗೊಂಡು ಮುಂದೆ ನೋಡೋಣ ಯಾವ ತರಕಾರಿ ಸಿಗುತ್ತೆ ಅಂತ. ಇಲ್ಲಿ ಸೌತೆಕಾಯಿ ಹೆಂಗಿರುತ್ತೆ ಗೊತ್ತಾ, ಒಂದೊಂದೇ ಸೌತೆಕಾಯಿನ ಹಿಂಗೆ ಕ್ಲಿಂಗ್ ಪೇಪರ್ ಹಾಕ್ಬಿಟ್ಟು ರ್ಯಾಪ್ ಮಾಡಿಬಿಟ್ಟಿರ್ತಾರೆ, ಅದು ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ಒಂದು ಸೌತೆಕಾಯಿ ತೊಗೊಂಡು, ಒಂದು ಸೌತೆಕಾಯಿಗೆ $2 ಅಂದರೆ ಆಲ್ಮೋಸ್ಟ್ $100. ನಂದೊಂದು ಸ್ವಲ್ಪ ವೀಡಿಯೋ ಮಾಡು ಅಂತ ಅಂದ, ಅದಕ್ಕೆ ಮಾಡ್ತಾಯಿದ್ದೀನಿ. ಆನಿಯನಲ್ಲಿ 2 ಥರ ಆನಿಯನ್ನು ಆಯಿತಾ. ಒಂದು ವೈಟ್ ಆನಿಯನ್, ಇದು ವೈಟ್ ಆನಿಯನ್. ಪಕ್ಕದಲ್ಲಿ ಇದೆಯಲ್ಲ ರೆಡ್ ಆನಿಯನು, ಅದೊಂದು ಸ್ವಲ್ಪ ಇಂಡಿಯನ್ ಆನಿಯನ್ ಟೇಸ್ಟ್ ಕೊಡುತ್ತೆ. ಸೊ ಇದೊಂದು ಸ್ವಲ್ಪ ಸ್ವೀಟಿಶ್ ಬರುತ್ತೆ ಜಾಸ್ತಿ. ಅದಕ್ಕಾರ ಮಟನ್ ಸಾರು ಚಿಕನ್ಗೆಲ್ಲ ನಾವು ಯೂಸ್ ಮಾಡಿಬಿಟ್ರೆ ಸ್ವೀಟ್ ಬಂದುಬಿಡುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು ಎರಡನ್ನೂ ತೊಗೊಂಡ್ವಿ. ಕೊತ್ತಂಬರಿ ಸೊಪ್ಪು ಕೆಜಿಗೆ $20. ಸೊ 1 kg ಎಲ್ಲ ಏನು ತೊಗೊಳ್ಳಲ್ಲ, ಒಂದಷ್ಟು ಇದಕ್ಕೆ ಒಂದು $3 ಆಗಿರುತ್ತೆ ಅಷ್ಟೇ. $150-200 ಆಗಿರುತ್ತೆ. ಒಂದು ಕಟ್ಟು ಇಲ್ಲ ಅದು ಆಯಿತಾ, ಸಣ್ಣ ಕಟ್ಟು. ಇದೇನು ಗೊತ್ತಾ, ಕಪ್ಪು ಕಾಣ್ತಿದೆಯಲ್ಲ, ಇದು ಕ್ಯಾರೆಟ್ ಅಂತೆ, ಪರ್ಪಲ್ ಕ್ಯಾರೆಟು. ನಿಮಗೆ ನೋಡಿದ್ದೀರೋ ಇಲ್ವೋ ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತ ವಿಡಿಯೋ ಮಾಡಿಕೊಂಡೆ. ನಾನೇನು ತೊಗೊಂಡಿಲ್ಲ. ಬೀನ್ಸ್ ಮಾತ್ರ ತುಂಬ ಫ್ರೆಶ್ ಆಗಿತ್ತು. ಇಲ್ಲಿ ಯಾವಾಗಲೂ ಬೀನ್ಸ್ ಚೆನ್ನಾಗಿರುತ್ತೆ, ಸ್ಪರ್ಶೆಡ್ ಅಂತ. ಸೊ ಬೀನ್ಸ್ ತೊಗೊಂಡೆ. ಅದೇನು ಬೀನ್ಸ್ ಬೇಕು ನೋಡಿ, ಒಂದು ಕವರಿಗೆ ಹಾಕೋದು ಅರ್ಧ ಗಂಟೆ ಮಾಡ್ತಾನೆ. ಅದರಲ್ಲಿ ಹೆಲ್ಪ್ ಮಾಡಬೇಕು, ಮಾಡಲಿ. ಏನು ಗೊತ್ತಾ, ತೆಂಗಿನಕಾಯಿ ಸೈಜ್ ಇರೋ ಈರುಳ್ಳಿ ಎಲ್ಲರ ನೋಡಿದ್ದೀರಾ ನೀವು? ಇಲ್ಲಿ ನೋಡಿ, ಇಲ್ಲಿ ಕೆಂಪು ಈರುಳ್ಳಿ ಒಂದು ತೆಂಗಿನಕಾಯಿ ಸೈಜ್ ಇದೆ. ಇದು ಎಷ್ಟು ದಪ್ಪ ಇದೆ, ಅರ್ಧ kg ಬರುತ್ತೇನಪ್ಪ ಐತೆ ಇದು ಈರುಳ್ಳಿ. ಸೊ ಇದು ಅರ್ಧ ಕಟ್ ಎಲ್ಲ ಒಂದೇ ಸಲ ಯೂಸ್ ಮಾಡೋ. ಒಂದು ಈರುಳ್ಳಿ ಕಟ್ ಮಾಡಿದ್ರೆ ಒಂದು 4 ಥರ ಐಟಮ್ ಮಾಡಿಬಿಡ್ಬೋದು. ಸೊ ನಾನು ತೆಂಗಿನಕಾಯಿ ತುರಿ ತೊಗೊತೀನಿ. ಈ ಥರ ಫ್ರೋಝನ್ ಸಿಗುತ್ತೆ ನಮಗೆ ತೆಂಗಿನಕಾಯಿ ತುರಿ. ಸೊ ಅದನ್ನು ಯೂಶ್ವಲಿ ಒಂದು 2-3 ಪ್ಯಾಕೆಟ್ ತೊಗೊತೀನಿ. 2-3 ಪ್ಯಾಕೆಟ್ ತೊಗೊಂಡ್ರೆ ಒಂದು 4 ವಾರ ಬಂದುಬಿಡುತ್ತೆ ಆರಾಮಾಗಿ. ನಮಗೇನು ಜಾಸ್ತಿ ಏನು ತೆಂಗಿನಕಾಯಿ ಯೂಸ್ ಮಾಡಲ್ವಲ್ಲ, ಅದಕ್ಕೆ ಇವತ್ತು ಒಂದೇ ಪ್ಯಾಕೆಟ್ ತೊಗೊಂಡಿದ್ದೀನಿ. ಕಾಯಿ ತೊಗೊಂಡಿದ್ದೀನಲ್ಲ, ಸೊ ಅದಕ್ಕೆ. ಸೊ ಆದ್ಯವರಪ್ಪನೂ ಬಂದರು, ಅವಳು ಎದ್ಮೇಲೆ ಕರ್ಕೊಬಂದರು ಆದ್ಯನ. ಅವಳು ಟ್ರಾಲಿಲಿ ಕೂತ್ಕೊಂಡು ನೋಡ್ತಾ ಇದ್ದಾಳೆ ಆ ಕಡೆ ಈ ಕಡೆ. ಅವಳ ಜುಟ್ಟು ಮಾತ್ರ ಇವತ್ತು ಸಖತ್ ಕ್ಯೂಟಾಗಿತ್ತು ಆಯಿತಾ. ಬೆಳಗ್ಗೆ ಡೇ ಕೇರ್ಗೆ ಹಾಕಿ ಕಳಿಸಿದ್ದೆ, ಬೆಳಗ್ಗೆಯಿಂದ ಹಂಗೆ ಇದೆ. ಅದು ಒಳ್ಳೆ ಚೈನೀಸು ಜುಟ್ಟು ಥರ, ಚೈನೀಸ್ ಪಪ್ಪು ಜುಟ್ಟು ಥರ ಚೆನ್ನಾಗಿತ್ತು. ಸೊ ಇದೊಂದು ದೊಡ್ಡ ಸೂಪರ್ ಮಾರ್ಕೆಟು. ಇದರಲ್ಲಿ ಎಲ್ಲ ಥರ ಎಲ್ಲ ಕಂಟ್ರಿಯವ್ರದ್ದು ಎಲ್ಲ ಐಟಮು ಇಟ್ಟಿರ್ತಾರೆ. ಸ್ವಲ್ಪ ರೀಸನಬಲ್ ಇರುತ್ತೆ, ಇಲ್ಲಿ ಫ್ರೆಶ್ಶು ಇರುತ್ತೆ, ರೀಸನಬಲ್ ಇರುತ್ತೆ. ಸೊ ಅಲ್ಲಿಗೆ ಬಂದಿದ್ವಿ. ಫ್ರೋಝನ್ ವೆಜ್ಜೀಸ್ ಎಲ್ಲ ಕಟ್ ಮಾಡಿ ಎಲ್ಲ ಹಾಕ್ಬಿಟ್ಟಿರ್ತಾರೆ ಇಲ್ಲೇ ಪ್ಯಾಕು. ಸ್ಟಿರ್ ಫ್ರೈ ಬೇಕಾ, ಬರೀ ಬೀನ್ಸ್ ಬೇಕಾ, ಬರೀ ಕಾರ್ನ್ ಬೇಕಾ, ಬರೀ ಬ್ರಾಕ್ಲಿ ಬೇಕಾ, ಬರೀ ಆನಿಯನ್ ಬೇಕಾ. ನೋಡಿ ಚಾಪ್ಡ್ ಆನಿಯನ್ ಹೆಂಗಿದೆ ಅಂತ. ಚಾಪ್ಡ್ ಆನಿಯನ್ನು, ಇದು ಸ್ಪಿನಾಚ್ನ ಅದನ್ನ ಉಂಡೆ ಮಾಡ್ಬಿಟ್ಟು ಫ್ರೀಸ್ ಮಾಡ್ಬಿಟ್ಟು ಹಾಕಿದ್ದಾರೆ. ಅದಿದೆ ಸಿಂಗಪೂರ್ ನೂಡಲ್ಸ್. ಅದ್ವಿ ಸಿಂಗಪೂರ್ ನೂಡಲ್ಸ್ ಮಸಾಲ ತೊಗೊಳ್ಳೋಣ. ಸಿಂಗಪೂರ್ ನೂಡಲ್ಸ್ ಮಸಾಲ, ಇದು ನೋಡಿ, ಕ್ಯಾಪ್ಸಿಕಮ್ಮು, ಕಾರ್ನು ಮತ್ತು ಪೀಸು, ಇದು ಬಟಾಣಿ, ಇದು ಬರೀ ಬೀನ್ಸು. ಹಾಗೆ ಮಿಕ್ಸ್ ನಿಮ್ಗೆ ಯಾವ್ಯಾವ ಕಾಂಬಿನೇಷನ್ ಬೇಕೋ ಆ ಕಾಂಬಿನೇಷನ್ ಎಲ್ಲ ಸಿಗುತ್ತೆ. ಗ್ರೀನ್ ಚಿಲ್ಲಿ, ರೆಡ್ ಗ್ರೀನ್ ಚಿಲ್ಲಿ ಹಾಟ್, ಇದು ನಮ್ಮ ಚಿಲ್ಲಿ ಆಲ್ರೆಡಿ ಇದೆ ಮನೇಲಿ. ಇದೇನು ಗೊತ್ತಾ, ಜಿಂಜರ್ ಕ್ಯೂಬ್ಸು, ಜಿಂಜರ್ ರಸ ಅದನ್ನ ಕ್ಯೂಬ್ ಮಾಡಿಬಿಟ್ಟು ಹಾಕಿದ್ದಾರೆ. ಗೆಣಸು ಕಳಲೆ ಅಂತಾರಲ್ಲ ಅದು. ಇಲ್ಲಿದೆ ನೋಡಿ, ಬ್ಯಾಂಬೋ ಸ್ಟಿಕ್ಸು, ಪೊಟೆಟೊ ಚಿಪ್ಸು, ಈ ಥರ ಇದೆ. ಈ ಕಡೆ ಬಂದರೆ ಫಿಶ್ಶು, ಪ್ರಾನ್ಸು, ಕ್ರ್ಯಾಬು ಎಲ್ಲ ಲಾಟಲ್ಲಿದೆ. ಏನಾರ ತೊಗೊಬೋದು ನಾವು. ಕ್ರ್ಯಾಬ್ ನೋಡಿ ಹಿಂಗೆ ಕಟ್ ಮಾಡಿ ಆಲ್ರೆಡಿ ಇಟ್ಟಿದ್ದಾರೆ. ಅದ್ಯಾ ಹಾಯ್ ಮಾಡು. ವರಮಹಾಲಕ್ಷ್ಮಿ ಶಾಪಿಂಗ್ ಬಂದಿದ್ದೀವಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಚಿನ್ನು ಏನೇನು ಅಂತ. ಓಕೆ, ಯುವರ್ ರೆಸ್ಪಾನ್ಸಿಬಿಲಿಟಿ. ಓಕೆ, ಬ್ರಿಂಗ್ ಹಾ.
ಸೊ ಇಲ್ಲಿ ನನಗೆ ಬೇಕಾಗಿದ್ದ ಹಣ್ಣುಗಳು ಮತ್ತು ಬೇರೆ ಗ್ರಾಸರೀಸ್ ಎಲ್ಲ ಸಿಕ್ತು. ಬಟ್ ನನಗೆ ಮೇಯ್ನ್ ಬೇಕಾಗಿದ್ದೇ ಹೂ ಬೇಕಿತ್ತು. ಆ ಹೂ ಈ ಶಾಪಲ್ಲಿ ಸಿಗಲ್ಲ, ಬಟ್ ಎದುರುಗಡೆ ಅಲ್ಲೂ ಸಿಗಲಿಲ್ಲ ನನಗೆ. ತುಂಬ ಕಾಸ್ಟ್ಲಿ ಆಗಿರೋ ಆಗಲಿ ಅದು ಒಂಥರ ಬಾಡೋದಂಗೆ ಆಗಿತ್ತು, ಫ್ರೆಶ್ ಇರಲಿಲ್ಲ. ಸೊ ಬೇರೆ ಕಡೆ ಎಲ್ಲರೂ ನಾಳೆ ನೋಡಬೇಕು ನಾನು ಹೂ ಸಿಗುತ್ತಾ ನನಗೆ ಅಂತ. ಮತ್ತು ವಿಳ್ಯದೆಲ್ಲ ನಂಗೆ ಎಲ್ಲೂ ಸಿಗ್ತಾಯಿಲ್ಲ. ನಾನು ಆನ್ಲೈನ್ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಲ್ಲೂ ನೋಡಿದೆ, ಎಲ್ಲೂ ಸಿಗ್ತಾಯಿಲ್ಲ. ವಿಳ್ಯದೆಲ್ಲ ಇಲ್ಲ ಮೋಸ್ಟ್ಲಿ. ಅಡಿಕೆ ಏನೋ ಇಂಡಿಯನ್ ಶಾಪಲ್ಲಿ ಸಿಗುತ್ತೆ, ಅಲ್ಲಿ ಪಾನ್ ಎಲೆನೂ ಒಂದೊಂದ್ಸಲಿ ಸಿಕ್ಕಲ್ಲ. ಸೊ ಬಾಳೆದೆಲೆನೂ ಡೌಟು, ಬಟ್ ಪೇಪರ್ ಬಾಳೆದೆಲೆ ಸಿಗ್ಬೋದು. ಬಟ್ ಪೇಪರ್ ಬಾಳೆದೆಲೆ ಏನು ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಶಾಪಿಂಗು. ನೀವೆಲ್ಲ ಶಾಪಿಂಗ್ ಮಾಡಿದ್ರಾ, ಏನೇನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.